ಇದನ್ನೆಲ್ಲ ತಂದದ್ದು ಈ ಸೋಷಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ ಹಾಗೆ ಅಂತ ಅವರು ಏನು ಒಂದು ಮಾಡಿದ್ರಲ್ಲ, ಅದಕ್ಕೆ ಇಂಡಸ್ಟ್ರಿ, ಮುಖ್ಯವಾದ ಇಂಡಸ್ಟ್ರಿ ಎಲ್ಲ ಸರ್ಕಾರವೇ ನಡೆಸಬೇಕು, ಸರ್ಕಾರದ ಕೈದಲ್ಲೇ ಇರಬೇಕು. ಆಮೇಲೆ ಈ ಇಂಡಸ್ಟ್ರಿಯಲಿಸ್ಟ್ ಇದ್ದಾರಲ್ಲ ಅವರೆಲ್ಲ ಪಾಪಿಗಳು, ಬಡವರ ರಕ್ತವನ್ನು ಹೀರುವಂಥವ್ರು, ಈ ಥರದ ಸ್ಲೋಗನ್ಗಳನ್ನೆಲ್ಲ ಅದೆಲ್ಲ ಕಮ್ಯುನಿಸ್ಟದ್ದೇ ಸ್ಲೋಗನ್ನು. ನೆಹರು ಅದನ್ನೇ ಇಲ್ಲೆಲ್ಲ ಅಡಾಪ್ಟ್ ಮಾಡಿದ್ದು. ಹೀಗೆ ಮಾಡಿ ಏನು ಮಾಡಿದ್ರು, ಇವ್ರಿಗೆ ಈ ಬೇರೆ ಇಂಡಸ್ಟ್ರಿಗಳನ್ನೆಲ್ಲ ತುಳಿಯೋದಕ್ಕೆ ಶುರು ಮಾಡಿದ್ರು. ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡೋದಕ್ಕೆ ಶುರು ಮಾಡಿದ್ರು. ಯಾರು ಬಿಸ್ನೆಸ್ನವ್ರದ್ದಾದ್ರೆ ಎಷ್ಟು ಟ್ಯಾಕ್ಸನ್ನು ಮಾಡಿದ್ರು ಜಾಸ್ತಿ ಅಂತ ಅಂದರೆ, ಎನ್.ಎ. ಪಾಲ್ಕಿವಾಲ ಅಂತ ಬಹಳ ದೊಡ್ಡ ವಕೀಲರಿದ್ರಲ್ಲ, ಅವರು ಒಂದು ಪುಸ್ತಕ ಬರೆದಿದ್ದಾರೆ, ದಿ ಹೈಯೆಸ್ಟ್ ಟ್ಯಾಕ್ಸ್ಡ್ ನೇಷನ್ ಅಂತ ಅವರೊಂದು ಪುಸ್ತಕ ಬರೆದಿದ್ದಾರೆ. ಅದರೊಳಗೆ ಅವರು ಹೇಳ್ತಾರೆ, ಇದರಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಇನ್ಕಮ್ ಇರುತ್ತಲ್ಲ ಇಂಡಸ್ಟ್ರಿಯಲಿಸ್ಟು, ಅವ್ರಿಗೆ 97.5% ಟ್ಯಾಕ್ಸು, 97.5% ಪ್ಲಸ್ ಸರ್ಚಾರ್ಜ್. ಅವನು ಉಳಿಬೇಕು, ಅವನು ಯಾತಕ್ಕೆ ಅವನ ಇಂಡಸ್ಟ್ರಿ ಮಾಡಬೇಕು. ಆದರೆ ಅವನಿಗೆ ಮೊದಲಿಂದ ಬಂದದ್ದು, ಅವನಿಗೆ ಅವನ ಇದನ್ನು ಸ್ವಧರ್ಮ ಅಂತೀವಲ್ಲ ಹಾಗೆ. ಈ ಕಾದಂಬರಿ ಬರೆಯೋದು ನನ್ನ ಸ್ವಧರ್ಮ, ಕಾದಂಬರಿ ಬಿಟ್ಟು ನನಗೆ ಬೇರೆ ಮಾಡೋಕ್ಕಾಗಲ್ಲ. ಒಬ್ಬ ಸಂಗೀತಗಾರಂಗೆ ಅವನಿಗೆ ಸಂಗೀತ ಬಿಟ್ಟು ಬೇರೆ ಮಾಡೋಕ್ಕಾಗಲ್ಲ. ಅವನಿಗೆ ಅದನ್ನು ಬಿಟ್ಟು ಇಂಡಸ್ಟ್ರಿ ಬಿಟ್ಟು ಮಾಡೋಕ್ಕಾಗಲ್ಲ. ಅದರಲ್ಲಿ ಮಾಡೋನು ಅವನು. ಅವಾಗೇನು ಮಾಡೋದು, ಅವನು ಬಂದು ದುಡ್ಡು ಎಲ್ಲನೂ ಬರೀತಾ ಇರಲಿಲ್ಲ. ಆವಾಗ ಎರಡೆರಡು ಲೆಕ್ಕ ಬರೀಕ್ಕೆ ಶುರು ಮಾಡ್ದ ಅವನು. ಆವಾಗಲೇ ಹೇಳಿದ್ದು ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಹಾಗೆ ಅಂತ ಅನ್ನೋ ಶಬ್ದ ಚಾಲ್ತಿಗೆ ಬಂದದ್ದು ಆವಾಗಲೇ. ಅವನು ಮಾಡಿದ್ದನ್ನು ಎಲ್ಲಿಟ್ಕೋಬೇಕು, ಅವನು ಕಳ್ಳ ಲೆಕ್ಕದಲ್ಲಿ ಮನೆ ಒಳಗಿಟ್ಕೊಳ್ಬೇಕು. 1 ವರ್ಷ 2 ವರ್ಷ ತಡೆದ್ರು. ಇವನೇನು ಮನೆ ಒಳಗೆ ಇಟ್ಕೊಂಡಿದ್ದ ಅವನನ್ನು ರೈಡ್ ಮಾಡಿಸ್ಬಿಡೋದು. ರೈಡ್ ಮಾಡಿ ತಗೊಂಡು ಜೈಲಿಗೆ ಹಾಕ್ತೀನಿ ನೀನು ಅಂತ ಹೇಳಿ ಹೆದರಿಸ್ಬಿಡೋದು. ಅವನು ಹೆದರ್ಕೊಂಡು ಹೇಳಿದಾಗ ಕೈ ಮುಕ್ಕೊಂಡು ನಿಂತ್ಕೋಬೇಕು ಅವನು. ಆವಾಗ ಅವನಿಗೆ ಹೇಳೋದು, ನೀನು ಕದ್ದಿದ್ದೀಯ, ನೀನು ಮುಂದೂ ಕದೀತೀಯ, ನಮಗೆ ಗೊತ್ತಿದೆ, ಆಯಿತು, ನಮಗೂ ಪಾರ್ಟಿ ನಡೆಸಬೇಕಾದ್ರೆ ದುಡ್ಡು ಬೇಕಾಗುತ್ತೆ, ನನಗರ್ಧ ಕೊಡು, ನೀನು ಅರ್ಧ ಇಟ್ಕೊ ಅಂತಂದು ಇವರೂ ಈ ಕಳ್ಳ ಲೆಕ್ಕ ಮಾಡಿಕೊಂಡದ್ದೇ ಕೆಲಸ ಇವರೇ ಮಾಡ್ಕೊಳ್ಳೋದು. ಅಂದರೆ ಕಾಂಗ್ರೆಸ್ಸಿಗೆ ಬೇಕಾದಷ್ಟು ದುಡ್ಡು ಎಲೆಕ್ಷನ್ ಹೆದರೋದ್ರೊಳಗೆ, ಬರೀ ಎಲೆಕ್ಷನಿಗೆ ಮಾತ್ರವಲ್ಲ, ಕಾಂಗ್ರೆಸ್ನವ್ರು ಎಲ್ಲರೂ ದುಡ್ಡು ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಇವರೂ ರಾಜ್ಯ ಆಳ್ತಾ ಇದ್ದವರು ಕೂಡ ದುಡ್ಡು ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಇವರೂ ಅಲ್ಲೇ ಸ್ವಿಟ್ಜರ್ಲ್ಯಾಂಡ್ ಒಳಗೆ ದುಡ್ಡು ಇಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಮಾಡಿ ನಮ್ಮಲ್ಲಿ ಬ್ಲ್ಯಾಕ್ ಮನಿ ಅಂತ ಅನ್ನೋದು, ಟ್ಯಾಕ್ಸ್ ಕೊಡದೇ ಇರುವಂಥದ್ದು, ಅದು ಆಗಿನಿಂದಲೇ ಇವರು ಶುರು ಮಾಡಿಕೊಂಡ್ರು. ಆದರೆ ಅಪೋಸಿಷನ್ ಪಾರ್ಟಿಯವ್ರಿಗೆ ಎಲೆಕ್ಷನ್ಗೆ ಚೀಟಿ ಪ್ರಿಂಟ್ ಮಾಡೋಕ್ಕೆ ದುಡ್ಡು ಇರ್ತಿರಲಿಲ್ಲ ಅವಾಗ. ಅವರಿಗೆ ಯಾರು ಒಬ್ಬ ದುಡ್ಡು ಕೊಟ್ಟ ಒಬ್ಬ ಬಿಸ್ನೆಸ್ ಮ್ಯಾನು ಹಾಗೆ ಅಂತ ಅಂದರೆ ಅವನ್ನ ಹಿಡ್ಕೊಂಡು ಬಲಿ ಹಾಕ್ಬಿಡೋರು, ತಮಗೆ ಮಾತ್ರ ದುಡ್ಡು ಕೊಡಬೇಕು ಅವರು. ಈ ಥರದಲ್ಲಿ ಮಾಡಿ ಆಮೇಲೆ ದೊಡ್ಡದಾಗಿ ಇದನ್ನು ಮಾಡೋದು, ಗರೀಬಿ ಹಟಾವೋ ಅಂತ ಅನ್ನೋದು ಒಂದು ದೊಡ್ಡದಾಗಿ ಮಾಡೋದು. ಇದು ಗರೀಬಿ ಹಟಾವೋ ಅನ್ನೋದು ಒಂದು ಕೋಟಿ ಪ್ರಿಂಟ್ ಮಾಡೋದು, ಎಲ್ಲ ಗೋಡೆ ಮೇಲೂ ಹಾಕೋದು, ಸಣ್ಣ ಚೀಟಿ ಮಾಡೋದು, ಊರೂರಿಗೆಲ್ಲ ಹಂಚೋದು. ಅದರಲ್ಲಿ ಈ ದುಡ್ಡಿನೊಳಗೆ, ಈ ಬ್ಲ್ಯಾಕ್ ಮನಿ ಒಳಗೆ ಇದನ್ನು ಮಾಡಿಕೊಂಡು ಎಲೆಕ್ಷನ್ನಲ್ಲಿ ಹೀಗೆ ಗೆದ್ಕೊಂಡು ಬರ್ತಾಯಿದ್ರು. ಇದರೊಳಗೆ ಈ ಭ್ರಷ್ಟಾಚಾರ ಇವತ್ತಿನ ತನಕ ನಡ್ಕೊಂಡು ಬಂದಿದೆ. ಈ ಜಾತಿವಾದ ನಡೆಸಿದವರೇ ಇವರು. ಈಗ ಮಧ್ಯದೊಳಗೆ ಏನಾಯಿತು ಅಂದರೆ, ಇದರಲ್ಲಿ ಬೇರೆಯವರು ಕೂಡ ಸ್ವಲ್ಪ ಎಚ್ಚೆತ್ಕೊಂಡು ಬಂದರು. ವಾಜಪೇಯಿಯವ್ರ ಸರ್ಕಾರ ಬಂತು. ಆದರೆ ವಾಜಪೇಯಿ ಸರ್ಕಾರ ಬಂದಾಗ ವಾಜಪೇಯಿಯಲ್ಲಿ ಏನು ಮಾಡೋದು, ತುಂಬ ಒಳ್ಳೆಯ ಐಡಿಯಾಗಳಿದ್ದು ವಾಜಪೇಯಿ ಅವರಿಗೆ. ಇದರೊಳಗೆ ಚತುಷ್ಪದ ಇದನ್ನು ಮಾಡ್ತೀವಿ ನಾವು, ಹಾಗೆ ಇಂಥ ಒಳ್ಳೆಯ ಐಡಿಯಾಗಳು ಇದ್ದು ಅವ್ರಿಗೆ. ಆದರೆ ಮೊದಲನೇ ಸಲ ಇವರು ಚೇಂಜ್ ಮಾಡಬೇಕು. ಆದರೆ ಅದನ್ನು ಜನಗಳಿಗೆ ಹೇಗೆ ತಲುಪಿಸಬೇಕು ಇವರ ಐಡಿಯಾಗಳನ್ನು ಅಂತ ಅನ್ನೋದು ಇವೆಲ್ಲ ಆಗ್ತಿರಲಿಲ್ಲ. ಜೊತೆಗೆ ವಾಜಪೇಯಿಯವರಲ್ಲಿ ಒಂದೇನಿತ್ತು ಅಂತಂದರೆ, ಅವರು ಅಜಾತ ಶತ್ರು ಅಂತ ಅನ್ನೋದು, ಮತ್ತು ಎಲ್ಲರನ್ನೂ ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಅನ್ನೋದು ಆ ಬಿಗಿ ಇರಲಿಲ್ಲ ವಾಜಪೇಯಿ ಇದರೊಳಗೆಲ್ಲದ್ದು. ಈ ಪರಿಣಾಮ ಏನಾಯಿತು ಅಂದರೆ, ನೆಕ್ಸ್ಟ್ ಎಲೆಕ್ಷನ್ನೊಳಗೆ ವಾಜಪೇಯಿ ಸೋತೋದ್ರು ಅಷ್ಟೇ.